Hi, hello, namaskara. Welcome back to my YouTube channel, ವಿಜೆ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ನೋಡಿದ್ರಿ, ನಮ್ಮ ಶಾಪ್ದು ಸಕ್ಸಸ್ಫುಲ್ ಪಾರ್ಟಿ ಒಂದು ಚಿಕ್ಕದಾಗಿ ಮಾಡಿದ್ವಿ. ಸೊ ಅದಕ್ಕೆ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ರಿ, ಯಾಕೆ ನಿಮ್ಮ ಅತ್ತೆ ಬಂದಿಲ್ಲ, ಹರ್ಷನೂ ಯಾಕೆ ಬಂದಿಲ್ಲ, ಹುಡುಗರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ. ನಮ್ಮ ಅತ್ತೆಗೆ ವರ್ಕ್ ಜಾಸ್ತಿ, ಅಂದರೆ ಓ ಟಿ ಇದೆ, ಅವ್ರಿಗೆ ಓ ಟೀಸ್ ಮಾಡ್ಕೊಳ್ತಾರೆ. ಓ ಟಿ ಸಿಗದೆ ರೇರು ಅಂತಿರ್ತಾರೆ, ಸಿಕ್ಕಿದಾಗ ಮಾಡ್ಕೋಬೇಕು ಅಂತ. ನಮ್ಮ ಅತ್ತೆ ಒಂದು ದಿವಸನೂ ಅವ್ರ ಆಫೀಸ್ಗೆ ರಜೆ ಹಾಕಲ್ಲ. ನಾವು VRS ತಗೋಬಿಡಿ ಸಾಕು, ರಿಟೈರ್ ಆಗೋವರೆಗೂ ಏನು ಬೇಡ ಅಂತ ಹೇಳಿದ್ರು. ಇಲ್ಲ ಕಣೋ, ನನ್ನ ಇಷ್ಟ, ನನ್ನ ಲೈಫು ಅಂತ ಮಾತಾಡ್ತಾರೆ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನಿಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಅವ್ರ ಇಷ್ಟ ಆದಂಗೆ ನಡ್ಕೊಂಡ್ಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ದೀವಿ. ಸೊ ಅವ್ರು ವರ್ಕ್ಗೆ ಹೋಗಿದ್ರು, ಹಾಗಾಗಿ ಅವ್ರು ಬಂದಿಲ್ಲ. ಆ್ಯಂಡ್ ಹರ್ಷಗೂ ಕೂಡ ವೀಕ್ ಆಫ್ ಇರಲಿಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ಸ್ ಇತ್ತಂತೆ, ಹಾಗಾಗಿ ಅವನು ಕೂಡ ಆಫೀಸ್ಗೆ ಹೋಗಿದ್ದ. ಈ ಸಲ ನಾವೇ ಹೋಗಿದ್ವಿ. ನೆಕ್ಸ್ಟ್ ಮಂತು ಸ್ವಲ್ಪ ಕ್ಲೀನಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಹೊರಗಡೆ ಹೋಗೋಣ. ಹುಡುಗರ್ನು ಅಷ್ಟೇ, ಶಾಪ್ ಒಂದು ದಿವಸ ಕ್ಲೋಸ್ ಆದರೂ ಪರವಾಗಿಲ್ಲ, ಕರ್ಕೊಂಡು ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಿಮಗೆ ಏನಿರುತ್ತೆ ಅಂದರೆ ಡೈಲಿ ವ್ಲಾಗ್ ಇರುತ್ತೆ. ಅದಾದಮೇಲೆ ಕೆಲವೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆಲ್ಲ ಶೇರ್ ಮಾಡಬೇಕು. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಕುಡಿದ್ಬಿಟ್ಟು ಎದುರು ನೋಗಿ ಎಬ್ಬರಿಸ್ಬಿಟ್ಟು ಅವನು ರೆಡಿ ಮಾಡಿ, ನಾನು ರೆಡಿಯಾಗಿ ಇವತ್ತು ಸೈಟಿಗೆ ಬೇರೆ ಹೋಗಬೇಕು. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ ದೋಸೆಗೇನತ್ತೆ, ದೋಸೆಗೆ ಕಡಲೆ ಬೀಜ ಚಟ್ನಿ. ಬೋಡಿಯಾಗೇ ಇದೆ, ಎಂತನೂ ಇಲ್ಲ. ನೈಟ್ ಎದ್ದಿದ್ದು, ನೈಟ್ ಮಲಗಿದ್ದೆ 1 ಗಂಟೆಗೆ, ಏನೋ ಗೊತ್ತಿಲ್ಲ. ನೋಡಿ ನನ್ನ ಕಣ್ಣೆಲ್ಲ ಹೆಂಗಾಗಿದೆ, ಡಾರ್ಕ್ ಸರ್ಕಲ್ಸ್ ನೋಡಿದ್ರಾ? ಏನಾದ್ರು ರೆಮಿಡೀಸ್ ಹೇಳಪ್ಪ ಫ್ರೆಂಡ್ಸ್, ಏನಾದರೂ ರೆಮಿಡೀಸ್ ಹೇಳಿ ನನಗೆ, ಈ ಡಾರ್ಕ್ ಸರ್ಕಲ್ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಅಂತ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕಂದ. ಹಲೋ, ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದೋಳಮ್ಮ, ಟೈಮ್ ಆಯಿತು, ಸ್ಕೂಲ್ಗೆ ಹೋಗ್ಬೇಕಲ್ಲ. ಸ್ಕೂಲ್ಗೆ ಹೋಗ್ಬೇಕು ತಾನೆ ನೀನು? ಎದ್ದೋಳು, ಸ್ಕೂಲ್ಗೆ ಹೋಗ್ಬೇಕು, ಕಳ್ಳ ಮರಿ. ಎದ್ದೋಳು. ಗುಡ್ ಮಾರ್ನಿಂಗ್. ಕ್ಯಾಮ್ರಾ ಗುಡ್ ಮಾರ್ನಿಂಗ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಅದೇ ನೀನೇ ಹೇಳು, ಗುಡ್ ಮಾರ್ನಿಂಗ್ ಹೇಳು ಫಸ್ಟು. ಹಾಯ್, ಗುಡ್ ಮಾರ್ನಿಂಗ್. ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳು. ಸ್ಕೂಲ್ಗೆ ಹೋಗ್ಬೇಕಾ? ಹೋಗ್ತೀಯಾ? ಹೋಗ್ತಾನಂತ. ಎದೋಳು, ಬಲ್ಗಡೆ ಎದೋಳು, ಕೈ ಮಕ್ಕಳು ಸ್ವಾಮಿಗೆ, ಸೂರ್ಯನಾರಾಯಣಗೆ ಹೆಂಗೆ. ಎದೋಳು, ಎದೋಳು ಕಂದ, ಎದೋಳು. ನೋಡಿ ಎದೋಳ್ತಾನೆ ಅವನೇ. ಪಪ್ಪನೇ ಬಿಡಿಸು. ಟೈಮ್ ಆಯ್ತು, ಎದ್ದೋಳು. ಗುಡ್ ಮಾರ್ನಿಂಗ್ ಹೇಳು ಪಪ್ಪಾಗೆ. ಎದ್ದೋಳು, ಆ ಕಡೆ ತಿರ್ಕೊಂಡು ಎದ್ದೋಳು, ಬಲ್ಗಡೆ ತಿರ್ಕೊಂಡು. ಚಾಮಿ ಕಾಪಾಡಪ್ಪ ಮಾಡಬೇಕಲ್ಲ ಇದು. ಅಮ್ಮ, ಕೈ ಹೆಂಗೆ ಉಚ್ಕೊಳ್ಳೋದು? ಉಚ್ಕೊಂಡು ಹೆಂಗೆ? ಏ ಕಣ್ಣು, ಕಣ್ಣು ಒರ್ಸ್ಕೊಳಂಗೆ, ಕೈ ಒರ್ಸ್ಕೊಮ್ಮ. ಅಯ್ಯೋ ಮುದ್ದು ಮರಿ, ಇನ್ನ ನಿದ್ದೆ ಬರ್ತಾ ಇತ್ತು ಅವನಿಗೆ. ಐಶು ಊರಲ್ಲಿದ್ದಾಳೆ, ಬರ್ತಾಳೆ ಇವತ್ತು, ಬರ್ತಾಳಂತೆ. ಅಲ್ಲಿದ್ದಾಳೆ. ಪಪ್ಪನ ಬಿಡಿಸಿ ಹೋಗು, ಟೈಮಲ್ಲಿ ಜಿಯ ಮಾಡ್ಕೊಂಡಿವಂತೆ. ಯಾರು ಜಿಯ ಮಾಡ್ಸೋದು ನಿಂಗೆ ಡೈಲಿ? ಯಾರು ಜಿಯ ಮಾಡ್ಸೋದು? ನೀನೇ ಮಾಡ್ಕೊಂಬಿಡ್ತೀಯಾ? ಪಪ್ಪ ತಾನೇ. ಯಾರು ಮಾಡಿಸೋದು? ಪಪ್ಪನಾ? ಎಬ್ಬರ್ಸೋಗು. ಪಪ್ಪ ಮಾಡಿಸಲ್ವಾ? ಮತ್ತು ಇನ್ಯಾರು ಮಾಡ್ಕೊಳೋದು? ಇನ್ಯಾರು ಜಿಯ ಮಾಡ್ಸೋದು ನಿಂಗೆ? ಮಮ್ಮನಾ? ನಾನು ಇರೋದೇ ಇಲ್ಲ ಜಿಯ ಮಾಡ್ಸೋಕೆ ನಿಂಗೆ. ಮುದ್ದು ಮರಿ, ಐ ಲವ್ ಯು. ನಡಿ ಹೋಗೋಣ ಜಿಯ ಮಾಡ್ಕೊಳಕ. ಫಸ್ಟ್ ಮಿಮ್ಮಿ ಕುಡಿಬೇಕಲ್ಲ. ಹಾಂ ಹಾಂ, ಏನು ಏನಂತಾರೆ ಅದನ್ನ ಹೇಳು? ಏನು? ನೋಪ್ ಅಲ್ಲ, ಅದು ಸೋಪ್. ಹೇಳು ಸೋಪನ್ನು. ಹಂಗೆ ಉಚ್ಕೊಳ್ಳೋದಾ? ಓಕೆ. ಸೋಪ್ ಜಿ ಅಂದ್ರಲ್ಲಿ ಉಯ್ಕೊಳೋದು. ಏನದು? ಏನಂತಾರೆ ಅದನ್ನ? ಹಾಂ,
ಅದು ಏನಂತಾರೆ ಏನ್ರಲ್ಲಿ ಜಿಯೋ ಇಟ್ಕೊಳೋದು ಹೋಗೋಣ ಇರು ಫಸ್ಟು ಪಪ್ಪನ ಎಬ್ಬರ್ಸಮ್ಮ ಗುಡ್ ಮಾರ್ನಿಂಗ್ ಹೇಳಿ ಪಪ್ಪಗೆ ಎದ್ದೋಳಪ್ಪ ಟೈಮ್ ಆಯಿತು 8 o'clock ಎಬ್ಬರ್ಸು ಹೋಗಿ ಪಪ್ಪನ ಎಬ್ಬರ್ಸಿ ಬಿಡಬೇಡ ಎದ್ದೋಳು ಪಪ್ಪನು ಜಿಯೋ ಮಾಡಿಸಿ ಎದ್ದೋಳು ಅವನು ಹಾಂ ಪಪ್ಪನ ಎಬ್ಬರ್ಸು ಗುಡ್ ಮಾರ್ನಿಂಗ್ ರೂಪೇಶ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ನಾವು ಶೂಟ್ ಮಾಡ್ತಾಯಿದ್ದೀನಿ ಎದ್ದೋಳು ಹಾಂ ಓಯ್ ಎದ್ದೋಳು ಎಷ್ಟು ಶಬ್ಬಿ ಆಗಿಬಿಟ್ಟಿದ್ದಾರೆ ನೋಡಿ ರೂಪೇಶು ಮದುವೆದಾಗ ಇಷ್ಟಿದ್ರು ಚಬ್ಬಿ 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 ನನ್ನ ಪಪ್ಪ ಯಾರ್ದು ನನ್ನ ಪಪ್ಪ ನನ್ನ ಏನು ನನ್ನ ಪಪ್ಪ ನೋನಾ ಪಪ್ಪ ಯಾರ್ದು ಪೋನಾ ಎಲ್ಲಿಗೆ ಹೋಗ್ಬಿಲಿ ಇವನ್ನೆಲ್ಲ ಮಿಕ್ಸು ಫ್ರೆಂಡ್ಸ್ ತೆಲುಗು ತಮಿಳ್ ಕನ್ನಡ ಎಲ್ಲ ಮಿಕ್ಸು ಇಂಗ್ಲೀಷು ನಾನು ಹೋಗಲ್ಲ ನೀನು ಬಾಯ್ ಮಾಡಿದ್ರು ನಾನು ಹೋಗಲ್ಲ ನೋ ಈಸ್ ಮೈನ್ ನನ್ನ ಪಪ್ಪ ನನ್ನ ಕೂಟೇಶ್ವರ ಪಪ್ಪ ನನ್ನ ಬಂಗಾರ ಪಪ್ಪ ಯದುವೀರ್ ಎದೋಳೋ ಅಷ್ಟರಲ್ಲೇ ನಾನು ರೆಡಿ ಆಗಿಬಿಟ್ಟಿದ್ದೆ ಇವತ್ತು ಸೊ ಅವನ್ನ ಎಬ್ಬರಿಸ್ಕೊಂಡು ಈಗ ಹಾಲು ಕುಡ್ಸೋಕ್ಕೆ ಕೆಳಗಡೆ ಕರ್ಕೊಬರ್ತಾ ಇದ್ದೀನಿ First, Noah. Is there a big of ಇನ್ನು ನಾವು ರೆಡಿಯೆಲ್ಲ ಆಗಿ ಆಫೀಸ್ಗೆ ಹೋಗಿ ಈವ್ನಿಂಗ್ ಬಂದು ಚಿಕನ್ ಮಾಡ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಫ್ರೀಕ್ವೆಂಟ್ ಆಗಿ ನನಗೆ ಕ್ವಶನ್ಸ್ ಬಂದಿದ್ದು ಯದುವೀರ್ಗೆ ಚಿಕನ್ ಕೊಡ್ತಾ ಇದ್ದೀರಾ ಎಗ್ ಯಾವಾಗ ಕೊಡ್ತೀರಾ ಅಂತೆಲ್ಲ ಕೇಳಿದ್ರಿ ಎಸ್ ಯದುವೀರ್ಗೆ ನಾನು ಚಿಕನ್ ಕೊಡ್ತೀನಿ 1 ವರ್ಷ ಆದ್ಮೇಲೆಯಿಂದ ಅವನಿಗೆ ಚಿಕನ್ನ ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಚಿಕನ್ ಲೆಗ್ ಪೀಸ್ನ ತಗೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿಸಿ ಮಿಡಲಲ್ಲಿ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನಂತರ ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಚಿಕನ್ ಅನ್ನೋದು 1 ವರ್ಷ ಮೇಲ್ಪಟ್ಟಂತ ಮಕ್ಕಳಿಗೆ ಕೊಡ್ಬೋದು ಇವಾಗ ನಾನು ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಗೊತ್ತಲ್ವಾ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಅಂಡ್ ಎಗ್ ಬಂದ್ಬಿಟ್ಟು ಯದುವೀರ್ಗೆ ನಾನು ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಡ್ತೀನಿ ವೀಕ್ಲಿ ಒನ್ಸ್ ಅವನಿಗೆ ಚಿಕನ್ ಅನ್ನೋದನ್ನ ಕೊಡ್ತೀನಿ ಇದು ಸೂಪ್ ತರ ಮಾಡ್ಬಿಟ್ರೆ ರೈಸ್ಗೂ ಯೂಸ್ ಮಾಡ್ಕೊಳ್ಬಹುದು ಜೊತೆಗೆ ಮುದ್ದೆ ಚಪಾತಿ ಈ ತರದಕ್ಕೂ ಕೊಡ್ಬೋದು ಸ್ವಲ್ಪ ಟೊಮೆಟೊ ಕೂಡ ಫ್ರೈ ಆದ್ಮೇಲೆ ನಾನು ಚಿಕನ್ ನ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಚಿಕನ್ ನ ಹಾಕೊಂಡು ಅದೇ ಆಯಿಲ್ ಅಲ್ಲಿ 1-2 ನಿಮಿಷ ಫ್ರೈ ಮಾಡಕ್ಕೆ ಬಿಡಿ ಫ್ರೈ ಮಾಡಿದ್ಮೇಲೆ ನೀರ್ನ ಹಾಕೊಳ್ಬೇಕು ಸ್ವಲ್ಪ ಜಾಸ್ತಿ ನೀರೇ ಹಾಕೊಳ್ಳಿ ಯೂಶಲಿ ಏನು ಅಂದ್ರೆ ನಾವು ಚಿಕನ್ 2-3 ವಿಷಲ್ ಹಾಕಿಸ್ತೀವಲ್ಲ ಆದ್ರೆ ಇದು ಮಕ್ಳಿಗೆ ಮಾಡ್ತಾ ಇದೀವಲ್ವಾ ತುಂಬಾನೇ ಸಾಫ್ಟ್ ಆಗಿ ಬರಬೇಕು ಅದರಿಂದ 7ರಿಂದ 8 ವಿಷಲ್ ಬರಬೇಕು ಹಾಗಾಗಿ ಸ್ವಲ್ಪ ವಾಟರ್ನ ಜಾಸ್ತಿನೇ ಹಾಕೊಳ್ತಾ ಇದೀನಿ ಇವಾಗ ವಾಟರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇದು ಮಿಕ್ಸ್ ಮಾಡಾದ್ಮೇಲೆ ಪೌಡರ್ಸ್ನ ಆಡ್ ಮಾಡಬೇಕು ಸ್ವಲ್ಪ ಅರಿಶಿನ ಉಪ್ಪು ಖಾರ ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ನು ಕೂಡ ಹಾಕೊಳ್ಳಿ ಸ್ವಲ್ಪ ನಿಂಬೆಹಣ್ಣ ಕೂಡ ಹಾಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ 1 ಪಿಂಚ್ ಅಷ್ಟು ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಕೆಮ್ಮು ಕಫ ನೆಗಡಿ ಎಲ್ಲ ಇದ್ರೂ ಕೂಡ ಕಮ್ಮಿ ಆಗಿಬಿಡುತ್ತೆ ನೋಡಿ ಇವಾಗೆಲ್ಲ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಇಷ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಮುಚ್ಚಳನ ಮುಚ್ಚಿಟ್ಟು 7ರಿಂದ 8 ವಿಷಲ್ನ ಹಾಕ್ಸ್ಬಿಟ್ರೆ ಚಿಕನ್ ಅನ್ನೋದು ಕೂಡ ತುಂಬಾ ಸಾಫ್ಟಾಗಿ ಕುಕ್ ಆಗಿರುತ್ತೆ ಮಕ್ಕಳು ಕೊಟ್ಟರೆ ಆಟ ಆಡ್ಕೊಂಡು ತಿಂತಾರೆ ಸೊ ವೀಕ್ಲಿ ಒನ್ಸ್ ಚಿಕನ್ನ ಕೊಡಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಪ್ರೋಟೀನ್ ಬರುತ್ತೆ ದಿವಸ ಬಿಟ್ಟು ದಿವಸ ಮಕ್ಕಳಿಗೆ ಎಗ್ನ ಕೊಡಿ ಎಗ್ ವೈಟ್ ಕೂಡ ಕೊಡ್ಬೋದು ಎಗ್ ಕಂಪ್ಲೀಟ್ ಎಗ್ನ ಕೊಡ್ಬೋದು ಎಲ್ಲ ಕೂಡ ಮಿಕ್ಸ್ ಮಾಡಿ ಸೊ ನಾನು ಒಂದೊಂದು ದಿವಸ ಎಗ್ ವೈಟ್ನ ಕೊಡ್ತೀನಿ ಒಂದೊಂದು ದಿವಸ ಎಗ್ ಎಲ್ಲೋ ಕೂಡ ಕೊಡ್ತೀನಿ ಆ ರೀತಿ ಸೊ ಬನ್ನಿ ಇದು ಹೇಗೆ ಕುಕ್ ಆಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ
ಈಗ ನಮಗೆ ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಡ್ರೈ ಫ್ರೈ ಇದು. ಸೊ ಅದಕ್ಕೆ ಫಸ್ಟ್ ಚಿಕನ್ ನ ಮ್ಯಾರಿನೇಟ್ ಮಾಡಿಬಿಟ್ಟಿದ್ದೆ. ಏನು ಇಲ್ಲ, ಉಪ್ಪು, ಖಾರ, ಅರಿಶಿನ, ಧನಿಯಾ ಪೌಡ್ರು ಇಷ್ಟೆಲ್ಲ ಹಾಕಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ನಂತರ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ನೋಡಿ ಈ ತರ ರೆಡಿ ಆಗ್ಬಿಡುತ್ತೆ. ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಈ ಚಿಕನ್ ಅನ್ನ ರೆಡಿ ಮಾಡ್ಕೊಂಡ್ಬೋದು. ಸೊ ಡ್ರೈ ಅಂತ ಅನ್ಕೊಂಡಿದ್ದು. ಆದ್ಮೇಲೆ ರೂಪೇಶ್ ಸ್ವಲ್ಪ ಗ್ರೇವಿ ತರ ಮಾಡು ಪೂರಿಗೆ ಅಂತ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೆ ನಾನು ಮ್ಯಾಚ್ ಮಾಡಿದ್ದೆ. ಪೂರಿಗೆ ಮತ್ತೆ ಸಾಗು ಕೂಡ ಮಾಡಿಟ್ಟಿದ್ರು. ಸೊ ನೋಡ್ಬೋದು, ಇದು ಆಲೂ ಸಾಗು. ಬಟ್ ಆಲೂ ಸಾಗು ಅವತ್ತು ನಾವು ಯೂಸೇ ಮಾಡಿಲ್ಲ, ಚಿಕನ್ ಜೊತೆ ಮಂಚ್ ಮಾಡ್ಕೊಂಡು ತಿನ್ಬಿಟ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.